ಅಂಥ ಎನ್ ಪಿ ಅಂತಹ ಕಂಪ್ನಿಗಳಿಗೆ ಸಹ ಸಾಲ ಕೊಡ್ತಾ ಇದ್ದಾವೆ ಅಂತ ವರದಿಗಳು ಬರ್ತಾ ಇದ್ದಾವೆ. ಇದು ಗಾಬರಿಗೊಳ್ಳುವಂಥದ್ದು. ಈ ರಾಜಕಾರಣಿಗಳಿಗೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಶಬ್ದಗಳಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ರಾಜಕಾರಣಿಗಳು ಇವರೆಲ್ಲರೂ ಒಂದೇ ರೀತಿ ಜನ ತಮ್ಮ ರಾಜಕಾರಣಕ್ಕೆ ಈ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕನ್ನು ಮತ್ತು ಡಿ ಸಿ ಸಿ ಬ್ಯಾಂಕ್ಗಳನ್ನ ದುರುಪಯೋಗ ಮಾಡಿಕೊಳ್ಳುವಂಥ ಇತ್ತೀಚೆಗೆ ಅತಿ ಹೆಚ್ಚಾಗ್ತಾ ಇದೆ. ಅದಕ್ಕಾಗಿ ಇವತ್ತು ನಮ್ಮ ರೈತರ ಯಾತ್ರೆಗೊಳ್ಬೇಕಾಗಿತ್ತು, ಮತ್ತಾರೂ ಇಲ್ಲ. ಯಾಕಂದರೆ ಯಾರು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ಹಿಂದಿನ ಮತ್ತಾರ್ದು ಸರ್ಕಾರ ಇರ್ಬೋದು, ಮುಂದೆ ಬರೋ ಇನ್ನು DK ಬರ್ತದೆ, ಮತ್ತಾರು ಬರ್ತದೆ ಗೊತ್ತಿಲ್ಲ, ಅವ್ರ ಸರ್ಕಾರ ಆಗಿರ್ಬೋದು. ಯಾವ ಸರ್ಕಾರಗಳು ಇವುಗಳ ಬಗ್ಗೆ ಕಣ್ಣೆತ್ತಿ ಸಹಿತ ನೋಡೋದಿಲ್ಲ ಅನ್ನುವಂಥದ್ದು. ಈಗ ನೋಡ್ರಿ, KN ರಾಜಣ್ಣ ಮತ್ತು ಅವ್ರ ವಿರೋಧವಾಗಿ ರವಿ ಅನ್ನೋರ್ನೆಲ್ಲ ಸೇರಿ DK ಅವರಿದ್ದಾರೆ, ನಮ್ಮ ಕಡೆ ಸಿದ್ದರಾಮಯ್ಯ ಇದ್ದಾರೆ. ಯಾರು ಗೆದ್ದರು ಏನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಕೊಂಡು ಒಬ್ರಿಗೆ ಸಾಲ ಕೊಡ್ತಾ ಹೋಗ್ತಾರೆ, ಡೂಬ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅನೇಕರು ಇವತ್ತು ಡೂಬ್ ಮಾಡ್ತಾ ಇದ್ದಾರೆ, ಅವ್ರನ್ನ ಮರಳಿಸ್ತಾ ಇಲ್ಲ ಸಾಲಗಳನ್ನು. ಸಾಲ 80 ಕೋಟಿ 90 ಕೋಟಿ 10 ಕೋಟಿ 20 ಏನು ಕೋಟಿಗಳಿಗಿಂತ ಅಲ್ಲಿ ಯಾವ ಬೆಲೆ ಇಲ್ಲ. 2,000 ಕೋಟಿ ರೂಪಾಯಿಗಳನ್ನು ಈ ಶುಗರ್ ಇಂಡಸ್ಟ್ರಿ ಮೇಲೆ ಹಂಚಿದ್ದಾರೆ. ಆ ಶುಗರ್ ಇಂಡಸ್ಟ್ರಿ ಇವತ್ತು ಕೇಳಿದ ಕೂಡ ಲಾಸ್ ತಳಿದ್ವಿ. ರೈತರಿಗೆ ಸಹಿತ ಪೂರ್ಣ ಪ್ರಮಾಣದಲ್ಲಿ ಬೆಲೆ ಕೊಡೋದಿಲ್ಲ ಕಬ್ಬಿಗೆ ಅನ್ನೋ ಸಹಿತ ಯಾರು ಗೊತ್ತಿರೋ ವಿಷಯ. ಇದು ಚಾಲೆಂಜ್ ಮಾಡಿ ಹೇಳ್ತಾ ಇದ್ವಿ ನಾವು. 1 ಎಕರೆ ಕಬ್ಬಿಗೆ ಅಥವಾ ಈಗಾಗಲೇ ಹಿಂದೆ ಹೇಳಿದ್ದೀನಿ ಈ ಮಾತನ್ನು ಹಲವು ಸಲ. 1 ಎಕರೆ ಕಬ್ಬಿಗೆ